ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಮಿನಿ ಬ್ಲಾಗ್. ಇವತ್ತು ನಾನೊಂದು ಮನೆ ಮದ್ದನ್ನ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಒಂದು 3-4 ಡೇಸಿಂದ ಹುಷಾರಿಲ್ಲ, ಕೆಮ್ಮು ಮಾಡಿಬಿಟ್ಟಿದೆ, ಸ್ವಲ್ಪ ಕಾಫ್ ಥರ ಇದೆ. ಲವಂಗ ತೊಗೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು 4 ಲವಂಗ ತೊಗೊಂಡಿದ್ದೀನಿ. ಅದನ್ನು ಸುಟ್ಕೊತಾ ಇದ್ದೀನಿ. ನಾನೀಗ ಪಿನ್ನಿಗೆ ಚುಚ್ಕೊಂಬಿಟ್ಟು ಕೊನೆನ ಸುಟ್ಕೊತಾ ಇದ್ದೀನಿ. ಕ್ಲೀನಾಗಿ ಎಲ್ಲದನ್ನು ಸುಟ್ಕೊಬೇಕು. ಅದು ಫುಲ್ಲು ಹಿಂಗೆ ಪ್ರೆಸ್ ಮಾಡಿರೇ ಎಲ್ಲ ಒಂಥರ ಆಗಬೇಕು, ಪೌಡ್ರ್ ಥರ. ಆ ಥರ ಸುಟ್ಕೊಬೇಕು ಚೆನ್ನಾಗಿ. ನೀವು ಸ್ಟವಲ್ಲಿ ಬೇಡ ಅನ್ನೋರು ದೀಪದಲ್ಲಿ ಬೇಕಾದರೂ ಸುಟ್ಕೊಬೋದು, ಅದು ಇನ್ನೂ ಒಳ್ಳೆಯದು. ನಾನು ಸ್ಟವಲ್ಲೇ ಸುಟ್ಕೊತಾ ಇದ್ದೀನಿ. ಈ ಮನೆ ಮದ್ದು ತುಂಬ ಒಳ್ಳೆಯದು. ನೀವು ಮೆಡಿಸಿನ್ಸ್ ಕೊಡೋಕ್ಕೆ ಮೊದಲು ಇದನ್ನು ಒಂದ್ಸರಿ ಟ್ರೈ ಮಾಡಿ, ಬೇಗ ಕಾಫ್ ಕ್ಲಿಯರ್ ಆಗುತ್ತೆ. ಎಲ್ಲ ಲವಂಗನೂ ಇದೇ ರೀತಿ ನಾನು ಸುಟ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಈಗ 4 ಇಯರ್ಸು. ಸೊ ನಾನು 4 ಲವಂಗ ತೊಗೊಂಡು